ಹಾಯ್ ಎಲ್ರಿಗೂ ನಮಸ್ಕಾರ. ಎಂ ಬಿ ಅಲ್ವಾಸ್ ಮಲ್ಟಿಪ್ಲೆಕ್ಸ್ ಮೊಬೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ನಾವು ಇವತ್ತು ಬ್ಯಾಚುಲರ್ ಪಾರ್ಟಿ ಅಂತ ಕನ್ನಡ ಸಿನಿಮಾದ ಟ್ರೇಲರ್ನ ರಿವ್ಯೂ ಮಾಡೋಣ. ಬ್ಯಾಚುಲರ್ ಪಾರ್ಟಿ ಸಿನಿಮಾದ ಟ್ರೇಲರ್ ನೋಡಿದಾಗ ಏನ್ ಅನ್ಸುತ್ತೆ, ಇದೊಂದು ಕಾಮಿಡಿ ಸಿನಿಮಾ ಅಂತ ಅನ್ಸುತ್ತೆ. ಆಮೇಲೆ ನನಗೆ ಏನ್ ಇಷ್ಟ ಆಯ್ತು ಅಂದ್ರೆ, ಇಲ್ಲಿ ದಿಗಂತ್ ಅವರು ಯೋಗಿ ಅವರ ಕ್ಯಾರೆಕ್ಟರ್ ಏನಿದೆ ಅದು ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಅವರು ವೈಟ್ ಶರ್ಟ್ ಹಾಕೊಂಡು ಒಬ್ರು ಕರಾವಳಿ ಸೈಡ್ ನವರು ಇದಾರಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಅವ್ರ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ಆ ಕಾಮಿಡಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಅಚ್ಯುತ್ ಕುಮಾರ್ ಅವ್ರ ಕ್ಯಾರೆಕ್ಟರ್ ಅದು ಜಾಸ್ತಿ ರಿವೀಲ್ ಆಗಿಲ್ಲ, ಆಮೇಲೆ ನಾವು ಅದನ್ನ ನೋಡೋಣ. ಸೊ ಆಮೇಲೆ ಶ್ರೀ ರವಿಕುಮಾರ್ ಅವರು ನನಗೆ ಶ್ರದ್ಧಾ ಅಂತಾನೆ ಕುಟುಂಬ ಸಮೇತ ಏನೋ ಸಿನಿಮಾದಲ್ಲಿ ಬಂದ್ರು, ಅದನ್ನ ನೋಡಿನೇ ಅವ್ರ ಪರಿಚಯ. ಹಂಗಾಗಿ ಅವ್ರ ಕ್ಯಾರೆಕ್ಟರ್ ಕೂಡ ಅದು ವೈಫ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಸೊ ಓವರ್ ಆಲ್ ಕ್ಯಾರೆಕ್ಟರ್ಸ್ ಏನಿದೆಯಲ್ಲ ಸಿನಿಮಾ, ಆಮೇಲೆ ಎಂಡ್ ಅಲ್ಲಿ ಅದು ಮಷಿನ್ ಗನ್ ಇಟ್ಕೊಂಡೆಲ್ಲ ಹೊಡಿತಾರಲ್ಲ, ಅವ್ರ ಹೆಸರು ಮರ್ತೋಗಿದೆ. ಅವ್ರು ಆ ಸೀನು ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಅದು ಬಳಸ್ಕೊಂಡಿರೋದು. ಸೊ ಹಂಗಾಗಿ ಕ್ಯಾರೆಕ್ಟರ್ ವೈಸ್ ಆಮೇಲೆ ಕೆಲಸದೊಳಗಿರ್ಬೋದು, ಆಮೇಲೆ ಇನ್ನೊಬ್ರು ಕಾಮಿಡಿ ಆಂಟಿ ಇದಾರೆ, ಅವರು ಬೈಕ್ ಮೇಲೆ ಏನೋ ಬರ್ತಾರಲ್ಲ, ಅವರು ತುಂಬಾ ಚೆನ್ನಾಗಿದೆ. ಕ್ಯಾರೆಕ್ಟರ್ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ತುಂಬಾ ಪರ್ಫೆಕ್ಟ್ ಆಗಿ ಸೂಟ್ ಆಗಿದೆ ಇದು ಕಾಮಿಡಿ ಮಾಡೋದಕ್ಕೆ ಅಂತ. ಆಮೇಲೆ ನನಗೆ ಇನ್ನೊಂದು ಏನು ಇಷ್ಟ ಆಯ್ತದೆ, ಇದು ಯೋಗಿ ಅವ್ರ ಕ್ಯಾರೆಕ್ಟರ್ ಆಮೇಲೆ ದಿಗಂತ್ ಅವ್ರ ಕ್ಯಾರೆಕ್ಟರ್, ಅದೊಂದು ಸೌಮ್ಯವಾಗಿರುವಂತ ಒಂದು ಹಸ್ಬೆಂಡ್ ಏನಿರ್ತಾರೆ, ವೈಫ್ ಕೈಯಿಂದ ಕಿರಿಕಿರಿ ಅನುಭವಿಸೋ ಹಸ್ಬೆಂಡ್, ಆಮೇಲೆ ಒಬ್ಬ ಬ್ಯಾಚುಲರ್ ಯೋಗಿ ಏನು ಕೇರೆ ಮಾಡಿದ್ರಂತ ಒಬ್ಬ ಬ್ಯಾಚುಲರ್, ಆ ಇಬ್ಬರದು ಒಂದು ಕ್ಯಾರೆಕ್ಟರೈಸೇಷನ್ ಏನಿದೆ ಅದು ತುಂಬಾ ಚೆನ್ನಾಗಿದೆ. ಅದು ಒಂದು ಮಿಕ್ಕಿ ಮೌಸ್ ತರ ಅನಿಸುತ್ತೆ. ಅದ್ರ ಜೊತೆಗೆ ಹಸ್ಬೆಂಡ್ ಅಂಡ್ ವೈಫ್ ಏನಿದ್ದಾರೆ ಅವ್ರದ್ದು ಮಿಕ್ಕಿ ಮೌಸ್ ತರ ಅನಿಸುತ್ತೆ. ಅದ್ರ ಜೊತೆಗೆ ಅವರು ಏನಿದ್ದಾರೆ ಶ್ರೀ ರವಿಕುಮಾರ್ ತುಂಬಾ ಚೆನ್ನಾಗಿ ಮಾಡಿದಾರೆ ಅನ್ಸುತ್ತೆ. ಅದನ್ನ ನೋಡ್ಬೇಕು ಅನ್ಸುತ್ತೆ. ಒಂಥರ ಯೂನಿಕ್ ಆಗಿದ್ದಾರೆ ಅವರು, ಅವ್ರ ವಯಸ್ಸಾಗಿರ್ಬೋದು, ಅವ್ರ ಆಕ್ಟಿಂಗ್ ಆಗಿರ್ಬೋದು ಯೂನಿಕ್ ಆಗಿರುತ್ತೆ. ಹಾಗಾಗಿ ಅದು ದಿಗಂತ್ ಅವ್ರಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ. ಅದ್ರ ಜೊತೆಗೆ ಈ ಸೌಮ್ಯವಾಗಿರುವಂತ ಕರಾವಳಿ ಸ್ಟೈಲ್ ಒಬ್ಬ ಆಕ್ಟರ್ ಇದಾರಲ್ಲ, ಇವ್ರ ಹೆಸರು ಸಂತೋಷ ಅಂತ ಕರೆಯೋಕೆ ಬೇಜಾರಾಗಿದೆ ಪಾಪ ಅಂತ ಹೇಳ್ತಾರಲ್ಲ. ಸೊ ಅದು ಇಮೋಷನ್ಸ್ ಇದೆ, ಅದು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಹಾಗಾಗಿ ಓವರ್ ಆಲ್ ಆಗಿ ತುಂಬಾ ಚೆನ್ನಾಗಿ ಕಾಮಿಡಿ ಎಂಟರ್ಟೈನಿಂಗ್ ಆಗಿದೆ. ಒಂದು ಎಕ್ಸ್ಪೆಕ್ಟ್ ಮಾಡಬಹುದು, ತುಂಬಾ ಚೆನ್ನಾಗಿ ಕಾಮಿಡಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ಕ್ಯಾರೆಕ್ಟರ್ ತುಂಬಾ ಸೂಟ್ ಆಗಿರೋದ್ರಿಂದ ಅವ್ನು ಚೆನ್ನಾಗಿ ಬಳಸ್ಕೊಂಡಿರೋದ್ರಿಂದ, ಆಮೇಲೆ ರಿಚ್ ಆಗಿ ಕೂಡ ಇದೆ. ಆಮೇಲೆ ಒಂದು ಟ್ಯೂನ್ ಇದೆಲ್ಲ, ಅದು ಬ್ಯಾಚುಲರ್ ಪಾರ್ಟಿ ಟ್ಯೂನ್ ಇದೆ ಸಾಂಗ್, ಅದನ್ನ ಬ್ಯಾಕ್ ಗ್ರೌಂಡ್ ಬಳಸ್ಕೊಂಡ್ರೆ ಆ ಟ್ಯೂನ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಆಮೇಲೆ ವೈಫ್ ಹೇಳೋದು, ಫ್ರೆಂಡ್ ಮುಂದೆ ನನ್ನನ್ನು ಕೆಟ್ಟೊಳಗೆ ಮಾಡಿದ್ಯಾ, ಕುಡಿಯೋದಿಲ್ಲ, ಬೈತಾಳ ಅಂತ ಹೇಳಿ ಅಂತ ಅವಳು ಅನ್ಕೊಳ್ಳೋದು. ಆಮೇಲೆ ಫ್ರೆಂಡ್ ಇವನೇನಪ್ಪ ಮದುವೆ ಆಗಿರೋನು, ಇವನ್ ಜೊತೆ ಏನಿರೋದು, ಇವನೇ ಹೆಂಡತಿ ಮುಂದೆ ಫ್ರೆಂಡ್ ನ ಕೆಟ್ಟ ಮಾಡ್ತಾನೆ ಅಂತ ಅವ್ನು ಅನ್ಕೊಳ್ಳೋದು. ಸೊ ಇದು ಏನಿದೆಯಲ್ಲ, ಇದು ತುಂಬಾ ಚೆನ್ನಾಗಿದೆ ಅದು ಕಾಮಿಕ್. ಅದನ್ನ ಪೂರ್ತಿಯಾಗಿ ನಾವು ನೋಡಿದಾಗ ಇನ್ನೂ ಎಂಜಾಯ್ ಮಾಡಬಹುದೇನೋ, ತುಂಬಾ ಚೆನ್ನಾಗಿರ್ಬೋದೇನೋ ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಹೋಪ್ ಮಾತ್ರ ಕ್ರಿಯೇಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತ. ಸೊ ನೀವು ಈ ಟ್ರೇಲರ್ ನೋಡಿ ಯೂಟ್ಯೂಬ್ ಅಲ್ಲಿ ಇದೆ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಒನ್ ಮೈನಸ್ ಪಾಯಿಂಟ್ ಬಗ್ಗೆ ಮಾತಾಡೋದು, ನನಗೆ ಅದು ಬೈಕ್ಗಳು ಏನು ಯೂಸ್ ಮಾಡಿದಾರಲ್ಲ ಅದನ್ನ ನಾನು ಹೇಳೋಕೆ ಇಷ್ಟಪಡೋದಿಲ್ಲ. ಅದು ಬೇಕಾಗಿರಲಿಲ್ಲ, ಅದು ಆ ಬೈಕ್ಗಳು ಬೇಡ ಅಂತ ನನಗೆ ಅನಿಸ್ತು. ಅದನ್ನ ಬೈಕ್ಗಳನ್ನ ಪ್ರಮೋಟ್ ಮಾಡೋಕ್ಕೂ ನಾನು ಇಷ್ಟಪಡೋದಿಲ್ಲ. ಅದು ಬೇಕಾಗಿರಲಿಲ್ಲ ಅನಿಸ್ತು. ಸ್ಟಾರ್ಟಿಂಗ್ ಅಲ್ಲಿ ಸೀನ್ ಬರ್ತಲ್ಲ, ಅದೇನು ನಾರ್ಮಲ್ ಸೀನ್, ಅದು ಬೇಕಿರಲಿಲ್ಲ ಅಂತ ಅನಿಸ್ತು. ಅದೆರಡು ಬಿಟ್ರೆ ಓವರ್ ಆಲ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತದೆ. ಹಾಗಾಗಿ ನಾನು ಮಾತ್ರ ಎಕ್ಸೈಟೆಡ್ ಆಗಿದ್ದೀನಿ ನೋಡೋದಕ್ಕೆ. ನೀವು ಕೂಡ ರೆಡಿಯಾಗಿ. ನನ್ನ ಟ್ರೇಲರ್ ರಿವ್ಯೂ ಇಷ್ಟ ಆಗಿತ್ತು, ನಿಮಗೂ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಆಮೇಲೆ ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಶೇರ್ ಮಾಡಿ. ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.